ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರಭೂದ್ಭೂಮೌ ರಾಮಾನುಜ ದಿವಾಕರಃ. ತೃಣೀಕೃತ ವಿರಂಚಾದಿ ನಿರಂಕುಶ ವಿಭೂತಯಃ ರಾಮಾನುಜ ಪದಾಂಭೋಜ ಸಮಾಶ್ರಯಣಿ ಶಾಲಿನಃ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜಲಮಶೀಷಮತ್. ಸೀತಾರಾಮ ಲಕ್ಷ್ಮಣರು ಪಂಚವಟಿಯಲ್ಲಿ ನೆಮ್ಮದಿಯಾದಂತಹ ಜೀವನವನ್ನು ಪ್ರಾರಂಭ ಮಾಡಿದ್ದಾರೆ. ಆ ನೆಮ್ಮದಿಯ ಜೀವನಕ್ಕೆ ಪೂರಕವಾದಂತಹ ಅಂಶಗಳು ತುಂಬ ಇದೆ. ಪ್ರಶಾಂತವಾದಂತಹ ವಾತಾವರಣ, ಎಲ್ಲ ಕಡೆ ಪಕ್ಷಿಗಳ ಕಿಲಕಿಲ ಧ್ವನಿ, ಪಕ್ಕದಲ್ಲೇ ಗೋದಾವರಿ ನದಿ ಹರಿತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಲಕ್ಷ್ಮಣ ಅತ್ಯಂತ ಪ್ರೀತಿಯಿಂದ ಸೇವಾ ಮನೋಭಾವದಿಂದ ನಿರ್ಮಿಸಿರುವಂತಹ ಆಶ್ರಮದಲ್ಲಿ ನೆಮ್ಮದಿಯಾಗಿ ವಾಸ ಮಾಡ್ತಾ ಇದ್ದಾರೆ. ಒಂದು ದಿವಸ ಬೆಳಗ್ಗೆ ಎಂದಿನಂತೆ ಸೀತಾರಾಮ ಲಕ್ಷ್ಮಣರು ಗೋದಾವರಿಗೆ ಸ್ನಾನಕ್ಕಾಗಿ ಹೊರಡ್ತಾರೆ. ಆಗ ಹೇಮಂತ ಋತು. ರಾಮನಿಗೆ ಈ ಹೇಮಂತ ಋತು ತುಂಬ ಪ್ರಿಯವಾದಂಥದ್ದು. ಲಕ್ಷ್ಮಣ ಆ ಸಂದರ್ಭದಲ್ಲಿ ರಾಮನಿಗೆ ಹೇಳ್ತಾನೆ, ಅಣ್ಣ, ಈ ಕಾಲದಲ್ಲಿ ಸತ್ಪುರುಷರೆಲ್ಲ ತಮ್ಮ ತಮ್ಮ ಪಿತೃದೇವತೆಗಳಿಗೆ ಪೂಜೆ ಮಾಡ್ತಾರೆ, ತರ್ಪಣಗಳನ್ನು ಬಿಡ್ತಾರೆ. ನಾವು ಗೋದಾವರಿಗೆ ಹೋಗ್ತಾ ಇದ್ದೀವಿ, ಹಿರಿಯರಿಗೆ ನಾವು ತರ್ಪಣವನ್ನು ಬಿಟ್ಟು ಪೂಜೆ ಮಾಡೋಣ ಅಂಥೇಳಿ ಹೋಗ್ತಾ ಇರ್ತಾರೆ. ಹೋಗುವಂತಹ ದಾರಿಯಲ್ಲಿ ಇದ್ದಕ್ಕಿದ್ದಂತೆ ಲಕ್ಷ್ಮಣನಿಗೆ ಭರತನ ನೆನಪಾಗುತ್ತೆ. ಆಗ ರಾಮನ ಜೊತೆ ಹೇಳ್ತಾನೆ, ಲಕ್ಷ್ಮಣ ಅಣ್ಣ, ನಿನ್ನ ವಿಯೋಗದಿಂದ ದುಃಖಿತನಾದಂಥ ಭರತ ಅಲ್ಲಿ ತಪಸ್ಸು ಮಾಡ್ತಾ ಇರಬಹುದು. ರಾಜ್ಯವನ್ನ ರಾಜಭೋಗವನ್ನೆಲ್ಲ ತ್ಯಜಿಸಿ ನಂದಿ ಗ್ರಾಮದಲ್ಲಿ ಇದ್ಕೊಂಡಿದ್ದಾನೆ. ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳೋದಿಲ್ಲ. ನಿಯತವಾದಂಥ ಆಹಾರವನ್ನು ಸ್ವೀಕಾರ ಮಾಡ್ತಾನೆ, ನೆಲದ ಮೇಲೆ ಮಲಗ್ತಾನೆ. ನಾವು ಹೇಗೆ ಈಗ ಗೋದಾವರಿ ನದಿಗೆ ಹೋಗಿ ಸ್ನಾನ ಹೋಗ್ತಾ ಇದ್ದೀವೋ ಹಾಗೆ ಭರತನು ಇದೇ ಸಮಯದಲ್ಲಿ ಅಯೋಧ್ಯೆಯ ಸರಿಯೂ ನದಿಗೆ ಹೋಗಿ ಸ್ನಾನ ಮಾಡೋಕ್ಕೆ ಹೋಗ್ತಾ ಇದ್ದಾನೆ. ಅವನು ಅಯೋಧ್ಯೆಯಲ್ಲಿದ್ದರೂ ಸಹ ನಮ್ಮಂತೆ ಅರಣ್ಯದಲ್ಲಿದ್ದಂತಾನೇ ಇರ್ತಾ ಇದ್ದಾನೆ. ಅದೇ ರೀತಿ ಜೀವನವನ್ನು ನಡೆಸ್ತಾ ಇದ್ದಾನೆ. ಅವನಿಗೆ ನಿನ್ನ ಚಿಂತೆ ಅಂತ ಲಕ್ಷ್ಮಣ ಅವನಿಗೆ ನೆನಪು ಮಾಡ್ಕೊಳ್ತಾನೆ. ರಾಮನಿಗೂ ಭರತ ಶತ್ರುಘ್ನ ನೆನಪಾಗುತ್ತೆ. ಬಹಳ ಬೇಸರ ಆಗುತ್ತೆ. ಅಲ್ಲಿಂದ ಮುಂದೆ ಗೋದಾವರಿಗೆ ತೆರಳಿ 3 ಜನ ಅನುಷ್ಠಾನಗಳನ್ನೆಲ್ಲ ಮಾಡಿ ರಾಮ ಲಕ್ಷ್ಮಣರು ಸಂಧ್ಯೆಯನ್ನು ಆಚರಿಸಿ ಪಿತೃದೇವತೆಗಳಿಗೆಲ್ಲ ತರ್ಪಣವನ್ನು ಕೊಟ್ಟು ಮತ್ತೆ ಅವರು ಪರ್ಣಶಾಲೆಗೆ ಹಿಂತಿರುಗ್ತಾರೆ. ಪರ್ಣಶಾಲೆಯ ಒಳಗಡೆ ಸೀತಾದೇವಿ ಕುಳಿತು ಧ್ಯಾನಸ್ಥಳಾಗಿದ್ದಾಳೆ. ಹೊರಗಡೆ ದರ್ಭಾಸನದಲ್ಲಿ ಶ್ರೀರಾಮ ಕುಳಿತಿದ್ದಾನೆ. ಲಕ್ಷ್ಮಣ ಅಲ್ಲಿಯ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾನೆ. ಈ ರೀತಿ ಒಂದು ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಅಲ್ಲಿಗೆ ಒಬ್ಬಳು ರಾಕ್ಷಸಿ ಬಂದ್ಬಿಡ್ತಾಳೆ. ಆ ರಾಕ್ಷಸಿನೇ ಶೂರ್ಪಣಿಕೆ. ನಾನು ಹಿಂದೆ ರಾಮಕಥೆಯಲ್ಲಿ ಹೇಳಿದ್ದೆ, ರಾಮಾಯಣದಲ್ಲಿ 3 ಗ್ರಂಥಿಸ್ಥಾನಗಳು ಅಂತ. ಒಂದು, ಕೌಸಲ್ಯೆಯು ರಾಮನನ್ನ ವನವಾಸಕ್ಕೆ ಕಳಿಸಿದ್ದು 1ನೇ ಗ್ರಂಥಿಸ್ಥಾನ. 2ನೇದು ಸೀತಾಪಹರಣ. 3ನೇದು ಆಂಜನೇಯ ಲಂಕೆಯಲ್ಲಿ ಸೀತಾ ದರ್ಶನ ಮಾಡಿ ಸೀತೆಯ ಯೋಗಕ್ಷೇಮವನ್ನು ರಾಮನಿಗೆ ತಿಳಿಸಿದ್ದು. ಇದು ತುಂಬ ಆನಂದ ಕೊಡುವಂತಹ ಗ್ರಂಥಿಸ್ಥಾನ ಇದು. ಹಾಗೆ ರಾಮಾಯಣದಲ್ಲಿ 4 ಜನ ಸ್ತ್ರೀಯರು ದಿಕ್ಕನ್ನು ತಪ್ಪಿಸ್ಬಿಡ್ತಾರೆ. ಮೊದಲನೇದು ಮಂಥರೆ, ಕೈಕೇಯಿ, ತಾಟಕಿ, ಈಗ ಶೂರ್ಪಣಿಕೆ. ರಾಮಾಯಣಕ್ಕೆ ರಾಮ ಕಥೆಗೆ ಒಂದು ಹೊಸ ತಿರುವನ್ನು ಕೊಟ್ಟವಳು ಶೂರ್ಪಣಿಕೆ. ವಾಲ್ಮೀಕಿ ಮಹರ್ಷಿಗಳು ಈ ಇಬ್ಬರ ಬಗ್ಗೆ ಒಂದು ಪದವನ್ನು ಉಪಯೋಗಿಸ್ತಾರೆ. ಇವರಿಬ್ಬರು ಆಕಸ್ಮಿಕವಾಗಿ ಬಂದಂಥವರು ಅಂತ, ಎದೃಚ್ಛಯ ಅನ್ನೋ ಶಬ್ದವನ್ನು ಉಪಯೋಗಿಸ್ತಾರೆ. ಮಂಥರೆಯು ಆಕಸ್ಮಿಕವಾಗಿ ಬಂದ್ಲು, ಶೂರ್ಪಣಿಕೆಯು ಆಕಸ್ಮಿಕವಾಗಿ ಬಂದ್ಲು. ಶ್ರೀರಾಮಾಯಣದಲ್ಲಿ ಎಲ್ಲ ತಿರುವುಗಳಲ್ಲಿ ಒಬ್ಬೊಬ್ಬ ಮಹಿಳೆ ಕಾಣಿಸ್ಕೊಳ್ತಾಳೆ. ಆ ಮಹಿಳೆ ಇವಾಗ ಶೂರ್ಪಣಿಕೆ. ಹಿಂದೆ ಮಂಥರೆಯ ಪ್ರವೇಶ ಆಯ್ತಲ್ಲ,
ಹಾಗೆ ಇಲ್ಲಿ ಈಗ ಶೂರ್ಪಣಿಕೆ ಪ್ರವೇಶಿಸ್ತಾಳೆ. ವಾಲ್ಮೀಕಿ ಮಹರ್ಷಿಗಳು ರಾಮಕಥೆಯಲ್ಲಿ ಇದನ್ನ ತೀರಾ ಆಕಸ್ಮಿಕ ಅಂತ ಹೇಳ್ತಾರೆ. ರಾತ್ರಿ ಮಂಥರೆ ಕೈಕೇಯಿ ಅಂತಃಪುರದ ಮೇಲೆ ಬೆಳದಿಂಗಳಲ್ಲಿ ನಿಂತು ಎಲ್ಲ ನೋಡ್ತಾ ಇದ್ದಲ್ಲ, ರಾಮನ ಪಟ್ಟಾಭಿಷೇಕವನ್ನೆಲ್ಲ ನೋಡಿ ಅವಳಿಗೆ ಗೊತ್ತಾಯ್ತಲ್ಲ. ಅದು ಅಲ್ಲಿ ವಾಲ್ಮೀಕಿ ಮಹರ್ಷಿಗಳು ಆರುರೋಹ ಎದೃಚ್ಛಯ ಅಂತ ಅಯೋಧ್ಯಾಕಾಂಡದಲ್ಲಿ ಹೇಳ್ತಾರೆ. ಈ ಸಂದರ್ಭದಲ್ಲೂ ಸಹ ಮಂಥರೆಯ ಬಗ್ಗೆ ಹೇಳ್ತಾ ಎದೃಚ್ಛಾ ಅಂತ ಹೇಳ್ತಾರೆ. ಈ ಎದೃಚ್ಛಾ ಶಬ್ದಕ್ಕೆ ಅರ್ಥ ದೈವೇಚ್ಛೆ ಅಂತ, ಭಗವಂತನ ಸಂಕಲ್ಪ. ಅಲ್ಲಿ ಮಂಥರೆ ಬಾರದೇ ಇದ್ರೆ ರಾಮ ವನವಾಸ ಹೋಗ್ತಾನೆ ಇರಲಿಲ್ಲ, ಅಯೋಧ್ಯೆಯಲ್ಲೇ ನೆಮ್ಮದಿಯಾಗಿ ಇದ್ಬಿಡ್ತಾ ಇದ್ದ. ಮುಂದೆ ರಾವಣನ ಸಂಹಾರನೂ ಆಗ್ತಾ ಇರಲಿಲ್ಲ. ಇಲ್ಲಿ ಶೂರ್ಪಣಿಕೆ ಬಾರದೇ ಇದ್ರೆ ಸೀತಾಪಹಾರವೂ ಆಗ್ತಾ ಇರಲಿಲ್ಲ, ರಾವಣನ ವಧೆಯೂ ಆಗ್ತಾ ಇರಲಿಲ್ಲ. ಆಗ ಎಂಥ ರಾಮಾಯಣ, ಎಲ್ಲಿ ರಾಮಕಥೆ? ಅದನ್ನು ಯೋಚಿಸಿದ್ರೆ ಇದು ಕೇವಲ ದೈವೇಚ್ಛೆ, ಎದೃಚ್ಛ ಅನ್ನೋದನ್ನು ನಾವಿಲ್ಲಿ ಸ್ಪಷ್ಟವಾಗಿ ನೋಡ್ತೀವಿ. ಇದು ಶೂರ್ಪಣಿಕಾ ಪ್ರಸಂಗ ಅತ್ಯಂತ ಸ್ವಾರಸ್ಯವಾಗಿದೆ. ರಾಮ ಲಕ್ಷ್ಮಣರು ತಮ್ಮ ವಿನೋದವನ್ನು ಅಲ್ಲಿ ತೋರಿಸಿದಂತಹ ಸಂದರ್ಭ ಇದಾಗಿದೆ. ಆದರೆ ಇದೆಲ್ಲದರ ಮೂಲ ಉದ್ದೇಶ ಆ ರಾವಣನ ಸಂಹಾರ ಆಗಬೇಕಾಗಿತ್ತು. ಅದಕ್ಕೆ ಈಗ ಈ ಶೂರ್ಪಣಿಕೆ ಇಲ್ಲಿ ಪ್ರವೇಶ ಮಾಡ್ತಾಳೆ. ಒಂದು ರೀತಿ ಶೂರ್ಪಣಿಕೆಯ ಪೂರ್ವ ಚರಿತ್ರವನ್ನು ನಾವು ನೋಡಬೇಕು. ವಿಶ್ರವಸ್ ಕೈಕಸಿ ಎಂಬ ದಂಪತಿಗೆ 4 ಮಕ್ಕಳು: ರಾವಣ, ಕುಂಭಕರ್ಣ, ವಿಭೀಷಣ, ಶೂರ್ಪಣಿಕೆ. ರಾವಣ ಕುಂಭಕರ್ಣ ಇಬ್ಬರು ಇವಳ ಹಿರಿಯ ಸೋದರರು, ವಿಭೀಷಣ ಇವಳ ತಮ್ಮ. ರಾವಣ ಹೀಗೆ ಜಗತ್ತೆಲ್ಲ ಸುತ್ತಾಡ್ಕೊಂಡು ಎಲ್ಲರನ್ನೂ ಸಂಹಾರ ಮಾಡ್ತಾ ಇದ್ನಲ್ಲ, ಈ ಶೂರ್ಪಣಿಕೆ ಗಂಡನನ್ನು ಕೊಂದ್ಬಿಟ್ಟ. ಇದರಿಂದ ಶೂರ್ಪಣಿಕೆಗೆ ರಾವಣನ ಮೇಲೆ ಅಸಾಧ್ಯ ಕೋಪ ಬಂತು. ಅವಳು ರಾವಣನ ಕುರಿತು ಹೇಳ್ತಾಳೆ, ನೀನೇ ನನ್ನ ಈ ಸ್ಥಿತಿಗೆ ಕಾರಣ, ನನಗೇನಾದರೂ ಪರಿಹಾರ ಕೊಡು, ನನ್ನ ಜೀವನಕ್ಕೆ ಏನಾದರೂ ಒಂದು ಸೌಕರ್ಯ ಮಾಡಿಕೊಡು ಅಂತ ರಾವಣನನ್ನು ಶೂರ್ಪಣಿಕೆ ಕೇಳ್ತಾಳೆ. ಆಗ ಪಂಚವಟಿ ಕ್ಷೇತ್ರದ ಸಮೀಪದಲ್ಲಿ ಜನಸ್ಥಾನ ಅನ್ನುವಂಥ ಒಂದು ಜಾಗ, ಅದರಲ್ಲಿ 14,000 ರಾಕ್ಷಸರ ಸೈನ್ಯ ಇರಿಸಿದ್ದ ರಾವಣ. ಅದ ರೀತಿ ಅದು ರಾವಣನಿಗೆ ಲಂಕೆಗೆ ರಕ್ಷೆ ಕೊಡುವಂತಹ ಭಾಗ ಅದು. ಇದಕ್ಕೆ ರಾವಣನ ಚಿಕ್ಕಮ್ಮನ ಮಕ್ಕಳಾದಂಥ ಕರದೂಷಣರನ್ನ ಸೇನಾನಾಯಕರನ್ನಾಗಿ ಮಾಡಿದ್ದ. ಈಗೇನ್ ಮಾಡಿದ ಅಂದ್ರೆ ಈ ಸಂಸ್ಥಾನಕ್ಕೆ ಶೂರ್ಪಣಿಕೆಯನ್ನ ಮುಖ್ಯಸ್ಥರನ್ನಾಗಿ ಮಾಡಿಬಿಟ್ಟ. ಅವಳಿಗೆ ಉನ್ನತ ಪದವಿಯನ್ನು ಕೊಟ್ಬಿಟ್ಟ. ನೀನು ಇಲ್ಲಿದ್ದುಕೋ, ನೀನು ಏನ್ ಬೇಕೋ ಮಾಡ್ಕೋ ಅಂತ ಹೇಳ್ಬಿಟ್ಟು ಶೂರ್ಪಣಿಕೆಯನ್ನ ಜನಸ್ಥಾನದಲ್ಲಿ ಇಟ್ಟ. ಈಗ ಜನಸ್ಥಾನದಿಂದ ಇದೇ ಶೂರ್ಪಣಿಕೆ ಈಗ ಪಂಚವಟಿಗೆ ಬರ್ತಾ ಇದ್ದಾಳೆ, ಪರ್ಣಶಾಲೆಗೆ ಬಂದಿದ್ದಾಳೆ. ರಾಮ ಲಕ್ಷ್ಮಣರು ಮುಂದೆ ನಿಂತಿದ್ದಾಳೆ. ಅವರಿಬ್ಬರನ್ನ ನನ್ನನ್ನು ನೀವು ಮದುವೆ ಮಾಡ್ಕೋ ಅಂತ ಹಿಂಸೆ ಮಾಡ್ತಾ ಇದ್ದಾನೆ. ನಾಳೆ ಅತ್ಯಂತ ಸ್ವಾರಸ್ಯವಾದಂತಹ ಸಂಗತಿಗಳನ್ನು ನಾವು ಅನುಭವಿಸೋಣ. ನಾಳೆ ಮುಂದಿನ ರಾಮಕಥೆ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.